ನನ್ನೆಲ್ಲ ಆತ್ಮೀಯ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ನಾನು 6ರಿಂದ 9ನೇ ತರಗತಿ ಮತ್ತು 10ನೇ ತರಗತಿಯ ದೈಹಿಕ ಶಿಕ್ಷಣ ವಿಷಯದ ಮೌಲ್ಯಮಾಪನವನ್ನು ಯಾವ ರೀತಿ ಮಾಡಬೇಕು, ಅಂದರೆ ವಿಶೇಷವಾಗಿ ಈ ವರ್ಷ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಬಹಳ ಸರಳವಾಗಿ ಇವತ್ತಿನ ಅವಧಿಯಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ನಾವು ಇಷ್ಟು ವರ್ಷ ಏನು ಮಾಡ್ತಾ ಇದ್ವಿ, ಒಂದು ವರ್ಷದಲ್ಲಿ 4 ರೂಪಣಾತ್ಮಕ ಪರೀಕ್ಷೆಯನ್ನು ಮಾಡ್ತಾ ಇದ್ವಿ, ಅದ್ರ ಜೊತೆಯಲ್ಲಿ 2 ಸಂಕಲನಾತ್ಮಕ ಪರೀಕ್ಷೆಯನ್ನು ಮಾಡ್ತಾ ಇದ್ವಿ. ಈ ವರ್ಷ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಿಗುವಂಥ ಅವಧಿಗಳು ಕಡಿಮೆ ಇರೋದ್ರಿಂದಾಗಿ ಕೇವಲ 2 ರೂಪಣಾತ್ಮಕ ಪರೀಕ್ಷೆಯನ್ನು ಮತ್ತು 1 ಸಂಕಲನಾತ್ಮಕ ಪರೀಕ್ಷೆಯನ್ನು ಮಾಡಿದರೆ ಸಾಕಾಗುತ್ತೆ. 2 ರೂಪಣಾತ್ಮಕ ಪರೀಕ್ಷೆಯನ್ನು ನಾವು ಯಾವ ರೀತಿ ಮಾಡ್ತೇವೆ ಅಂದರೆ, ರೂಪಣಾತ್ಮಕ ಪರೀಕ್ಷೆ FA1ನಲ್ಲಿ 1ನೇ ರೂಪಣಾತ್ಮಕ ಪರೀಕ್ಷೆಯಲ್ಲಿ ನಾವು 2 ಸ್ಕಿಲ್ಗಳಿಗೆ 2 ಕೌಶಲಗಳಿಗೆ ಪ್ರತಿ ಕೌಶಲಗಳಿಗೆ 5 ಅಂಕದಂತೆ 2 ಕೌಶಲಗಳಿಗೆ 10 ಅಂಕದ ಪರೀಕ್ಷೆಯನ್ನು ನಾವು ಮಾಡಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ ತಾಳಬದ್ಧ ಚಟುವಟಿಕೆಯಲ್ಲಿ ಯಾವುದಾದ್ರೂ 2 ಕೌಶಲಗಳನ್ನು ನಾವು ಮಕ್ಕಳಿಗೆ ಕಲಿಸಿರ್ತೇವೆ. ಆ 2 ಕೌಶಲಗಳ ಬಗ್ಗೆ ಪ್ರತಿ ಕೌಶಲಕ್ಕೆ ನಾನು ಈಗಾಗಲೇ ತಿಳಿಸಿದಂತೆ 5 ಅಂಕದ ಪರೀಕ್ಷೆಯನ್ನು ನಾವು ಮಾಡ್ತೇವೆ. ಈ ರೀತಿ 2 ಕೌಶಲಕ್ಕೆ 10 ಅಂಕದ ಪರೀಕ್ಷೆ ಆಯಿತು. ಇದು FA1 ಆಗಿರುತ್ತೆ. 6ನೇ ಕ್ಲಾಸ್ನವರಿಗೆ 7, 8, 9 ಈ 4 ತರಗತಿಯವರಿಗೆ ಇದೇ ರೀತಿ ಪರೀಕ್ಷೆ ನಡೀತದೆ. FA1 ಪರೀಕ್ಷೆ ಯಾವಾಗ ಮಾಡಬೇಕು ಅಂದರೆ, ಈ ತಿಂಗಳ ಅಂದರೆ ಫೆಬ್ರವರಿ ತಿಂಗಳ ಕೊನೆಯ ವಾರದಲ್ಲಿ ಮಾಡ್ಬೋದು ಅಥವಾ ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲಿ ನಾವು ಮಾಡಿ ಅಂಕಗಳನ್ನು ನಾವು ರಿಜಿಸ್ಟರ್ನಲ್ಲಿ ಮೇಂಟೈನ್ ಮಾಡಿ ಇಡ್ಬೋದು. ಇದನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ. ಸ್ಕೋರ್ ಕಾರ್ಡನ್ನು, ಮಾರ್ಕ್ಸ್ ಕಾರ್ಡನ್ನು ಯಾವ ರೀತಿ ನಾವು ಇಡಬೇಕು, ಯಾವ ರೀತಿ ಒಂದು ಮಾಡೆಲ್ ಮಾರ್ಕ್ಸ್ ಕಾರ್ಡನ್ನು ನಿಮಗೆ ಹಾಕಿದ್ದೇನೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ಅದನ್ನು ಉಪಯೋಗಿಸ್ಕೊಳ್ಬೋದು ಮಿತ್ರರೇ. ಇದೀಗ FA2 ಯಾವ ರೀತಿ ಮಾಡಬೇಕು, FA2ನಲ್ಲಿ ನಾವು ಯೋಗಾಸನಕ್ಕೆ ಸಂಬಂಧಪಟ್ಟ ಹಾಗೆ 2 ಆಸನಗಳನ್ನು ನಾವು ಕಲಿಸಿರ್ತೇವೆ ಅಥವಾ ಹೆಚ್ಚಿನ ಆಸನಗಳನ್ನು ನಾವು ವಿದ್ಯಾರ್ಥಿ ಕಲಿಸಿರ್ತೇವೆ. ಅದರಲ್ಲಿ 2 ಆಸನಗಳಿಗೆ ಪ್ರತಿ ಆಸನಗಳಿಗೆ 5 ಅಂಕದಂತೆ 2 ಆಸನಗಳಿಗೆ 5 ಅಂಶದಂತೆ 2 ಆಸನಗಳಿಗೆ ಒಟ್ಟು 10 ಅಂಶಗಳ ಅಂದರೆ 10 ಪಾಯಿಂಟ್ಸಿನ ಅವರಿಗೆ ಪರೀಕ್ಷೆಯನ್ನು ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿಯೂ ಕೂಡ ನಾವು 10 ಅಂಕದಲ್ಲಿ ನಾವು ಅವರಿಗೆ FA2ದಲ್ಲಿ ನಾವು ಎಷ್ಟು ಅಂಕಗಳು ಬಂದಿದೆ ಅನ್ನೋದನ್ನು ನಮೂದಿಸ್ತೇವೆ. ಇದು FA2 ಆಗಿರುತ್ತೆ. FA2 ಪರೀಕ್ಷೆಯನ್ನು ಯಾವಾಗ ಮಾಡಬೇಕು ಅನ್ನೋಂಥ ಪ್ರಶ್ನೆಯನ್ನು ನೀವು ಕೇಳಿದರೆ, ಈ ಪರೀಕ್ಷೆಯನ್ನು ನಾವು ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ ಮಾಡಬೇಕಾಗತ್ತೆ. ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ FA2 ಪರೀಕ್ಷೆಯನ್ನು ಮಾಡ್ತೇವೆ. ಅದು 5 ಅಂಕದ 2 ಸ್ಕಿಲ್ಗಳಿಗೆ ನಾವು ಕೌಶಲಗಳಿಗೆ ಪರೀಕ್ಷೆಯನ್ನು ಮಾಡ್ತೇವೆ. ಸರ್, ಈಗ 10 ಅಂಕ ಆಯಿತು FA1, 10 ಅಂಕ FA2 ಆಯಿತು. ಇನ್ನು SA ಎಕ್ಸಾಮನ್ನು, ಸಂಕಲನಾತ್ಮಕ ಪರೀಕ್ಷೆಯನ್ನು 30 ಅಂಕಗಳ ಒಂದು ಪರೀಕ್ಷೆಯನ್ನು ನಾವು ನಡೆಸಬೇಕಾಗಿದೆ. ಈ ಪರೀಕ್ಷೆಯನ್ನು ನಾವು ಮಾರ್ಚ್ನಲ್ಲಿ ಏನು ಮಾಡ್ತೇವೆ, ಏಪ್ರಿಲ್ ಕೊನೆಯ ತಿಂಗಳಲ್ಲಿ ನಾವು FA2 ಮಾಡ್ತೇವೆ. ಮೇ ಕೊನೆಯ ವಾರದಲ್ಲಿ, ಏಪ್ರಿಲ್ ಕೊನೆಯ ವಾರದಲ್ಲಿ ನಾವು ಏನು ಮಾಡ್ತೇವೆ, FA2 ಮಾಡ್ತೇವೆ. ಮೇ ಕೊನೆಯ ವಾರದಲ್ಲಿ ನಾವು 30 ಅಂಕಗಳ ಒಂದು SA ಎಕ್ಸಾಮನ್ನು, ಸಂಕಲನಾತ್ಮಕ ಪರೀಕ್ಷೆಯನ್ನು 6ರಿಂದ 9ನೇ ತರಗತಿಯವರಿಗೆ, 6, 7, 8, 9 ಈ 4 ತರಗತಿಯವರಿಗೆ ನಾವು ತೆಗೆಯಬಹುದು. ಇಲ್ಲಿಯೂ ಕೂಡ ಹಾಗೆ, ಉದಾಹರಣೆಗೆ 8ನೇ ತರಗತಿಯಲ್ಲಿ 13 ಅಧ್ಯಾಯಗಳಿವೆ. 13 ಅಧ್ಯಾಯಗಳನ್ನು ನಮಗೆ ಕಲಿಸಲಿಕ್ಕೆ ಅವಕಾಶ ಸಿಗದಿದ್ದರೆ ಅದರಲ್ಲಿ 6 ಅಥವಾ 8 ಅಧ್ಯಾಯಗಳನ್ನು ನಾವು ಕಲಿಸಿ ಆ 6 ಅಥವಾ 8 ಅಧ್ಯಾಯಗಳ 30 ಅಂಕಗಳ ಒಂದು ಕ್ವಶನ್ ಪೇಪರನ್ನು ತೆಗೆದು ಆ 30 ಅಂಕಗಳ ಸಂಕಲನಾತ್ಮಕ ಪರೀಕ್ಷೆಯನ್ನು ಮಾಡಿ ನಾವು ಅಂಕವನ್ನು ನಮೂದಿಸಬಹುದಾಗಿದೆ. ಸೊ ಇದು 6ರಿಂದ 9ನೇ ತರಗತಿಯವರಿಗೆ. ಹಾಗಾದರೆ 10ನೇ ತರಗತಿಯವರಿಗೆ ಪರೀಕ್ಷೆ ಯಾವ ರೀತಿ ಮಾಡ್ಬೋದು ಅಂದರೆ, 10ನೇ 10ನೇ ತರಗತಿಯವರಿಗೆ FA1 ಪರೀಕ್ಷೆಯನ್ನು ಯಾವ ರೀತಿ ಮಾಡಬೇಕು ಅಂದರೆ, 2 ಸ್ಕಿಲ್ಗಳನ್ನು, ಇಲ್ಲಿಯೂ ಕೂಡ ಹಾಗೆ ತಾಳಬದ್ಧ ಚಟುವಟಿಕೆಗಳಲ್ಲಿ ಯಾವುದಾದ್ರೂ 2 ಕೌಶಲಗಳನ್ನು ನಾವು ಇದು ಮಕ್ಕಳಿಗೆ ಕಲಿಸಿದ್ದರಲ್ಲಿ 2 ಕೌಶಲಗಳ ಪರೀಕ್ಷೆಯನ್ನು ಮಾಡ್ತೇವೆ. ಪ್ರತಿ ಒಂದು ಕೌಶಲಕ್ಕೆ 15 ಅಂಕಗಳ ಪರೀಕ್ಷೆಯನ್ನು ಮಾಡಬೇಕು, 15 ಅಂಶಗಳ ಪರೀಕ್ಷೆಯನ್ನು ಮಾಡಬೇಕು. ನಾವು ಈ ಬೇರೆ ತರಗತಿಯವರಿಗಾದರೆ 5 ಅಂಶಗಳ ಪರೀಕ್ಷೆಯನ್ನು ಮಾಡ್ತೇವೆ. ಇಲ್ಲಿ 15 ಅಂಶಗಳ ಅಥವಾ 15 ಮಾರ್ಕ್ಸ್ನ ಪರೀಕ್ಷೆಯನ್ನು ಮಾಡ್ತೇವೆ. 2 ಸ್ಕಿಲ್ ಇರುತ್ತೆ, ಪ್ರತಿ ಸ್ಕಿಲ್ಲಿಗೆ 15 ಅಂಕ, ಅಂದರೆ 5 ಅಂಕದ ಬದಲಾಗಿ 15 ಅಂಕವನ್ನು ನಾವು ಕೊಡಬೇಕು. 15ರಲ್ಲಿ ಆ ಮಗು ಎಷ್ಟು ಅಥವಾ ವಿದ್ಯಾರ್ಥಿ ಎಷ್ಟು ಅಂಕಗಳನ್ನು ಪಡೆದಿದೆ ಅನ್ನೋದನ್ನು ನಾವು ನಮೂದಿಸಬೇಕಾಗತ್ತೆ. ಇಲ್ಲಿ ನಾವು 15 ಅಂಕದ 15
ಅಂಕಗಳ 2 ಕೌಶಲಗಳನ್ನು ಕಲಿಸಿದ್ದೇವೆ. 30 ಅಂಕ ಆಯಿತು FA1ನಲ್ಲಿ. ಅದರ ಜೊತೆಯಲ್ಲಿ 20 ಅಂಕಗಳ ಒಂದು ಪ್ರಾಜೆಕ್ಟನ್ನು, ಒಂದು ಚಟುವಟಿಕೆಯನ್ನು ವಿದ್ಯಾರ್ಥಿಗಳಿಗೆ ನಾವು ಕೊಡಬೇಕಾಗಿದೆ. ವಿಷಯ ಏನಿರ್ತದೆ, ಮೊದಲನೇ FAಯಲ್ಲಿ ಆಧುನಿಕ ಒಲಿಂಪಿಕ್ಸ್ ಇರ್ಬೋದು ಅಥವಾ ಏಷ್ಯನ್ ಕ್ರೀಡಾಕೂಟ ಇರ್ಬೋದು, ಇವುಗಳಲ್ಲಿ ಯಾವುದಾದರೂ ಒಂದು ಗುಂಪು ಚಟುವಟಿಕೆಯಾಗಿ, ಅಂದರೆ 5 ವಿದ್ಯಾರ್ಥಿಗಳು 6 ವಿದ್ಯಾರ್ಥಿಗಳು, ನಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ವಿದ್ಯಾರ್ಥಿಗಳ ತಂಡವನ್ನು ಮಾಡಿ ಅವರಿಗೆ ಈ ವಿಷಯವನ್ನು ನೀಡಿ ಅವರಿಗೊಂದು ಪ್ರಾಜೆಕ್ಟನ್ನು ಮಾಡಲಿಕ್ಕೆ ತಿಳಿಸಬೇಕಾಗಿದೆ. ಈ ಪ್ರಾಜೆಕ್ಟಿಗೆ ಎಷ್ಟು ಅಂಕ ಕೊಡಬೇಕು? 20 ಅಂಕಗಳನ್ನು ನಾವು ಕೊಡಬೇಕಾಗಿದೆ. ಹಾಗೆ 20 ಅಂಕಗಳನ್ನು ಕೊಡ್ಬೋದು. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ, ಮೌಲ್ಯಮಾಪನ ಮಾಡುವಂತಹ ಮೆಥಡನ್ನು ಅಲ್ಲಿ ಡಿಸ್ಕ್ರಿಪ್ಷನನ್ನು ಹಾಕಿದ್ದೇನೆ. ಸೊ ಅದನ್ನು ನೀವು ನೋಡಿ ಅಂಕಗಳನ್ನು ಕೊಡಬಹುದಾಗಿದೆ. ಸೊ ಇಲ್ಲಿ 30 ರೂಪಣಾತ್ಮಕ ಪರೀಕ್ಷೆ, 20 ನಾವು ಮಾಡುವಂತಹ ಪ್ರಾಜೆಕ್ಟ್, ಒಟ್ಟು 50 ಅಂಕ ಆಯಿತು. ಇದು FA1ಗೆ 10ನೇ ತರಗತಿಯವರಿಗೆ. FA2ಅಲ್ಲಿ ನಾವೇನು ಮಾಡ್ತೇವೆ ಅಂದರೆ, ಅಗೈನ್ ಇಲ್ಲಿಯೂ ಕೂಡ ಹಾಗೆ 2 ಕೌಶಲಗಳಿಗೆ, ಪ್ರತಿ ಕೌಶಲಗಳಿಗೆ 15 ಅಂಕದಂತೆ 2 ಕೌಶಲಗಳಿಗೆ 30 ಅಂಕಗಳ ಪರೀಕ್ಷೆಯನ್ನು ಮಾಡ್ತೇವೆ. ಇಲ್ಲಿಯೂ ಕೂಡ ಹಾಗೆ ಯೋಗಾಸನವನ್ನು ನಾವು ಆಯ್ದುಕೊಳ್ಬೋದು. ಯೋಗಾಸನದ 2 ಆಸನಗಳಿಗೆ ಪ್ರತಿ ಆಸನಕ್ಕೆ 15 ಅಂಕದಂತೆ 2 ಆಸನಗಳಿಗೆ 30 ಅಂಕದ ಪರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಮತ್ತು 20 ಅಂಕಗಳಿಗೆ ಪ್ರಾಜೆಕ್ಟ್ ವರ್ಕ್ 2ಅನ್ನು ಕೊಡಬೇಕಾಗಿದೆ. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಪಟ್ಟ ಹಾಗೆ ಪ್ರಾಜೆಕ್ಟನ್ನು ಕೊಡಬೇಕಾಗಿದೆ. ಅದರ ಜೊತೆಯಲ್ಲಿ ಇಲ್ಲಿ ವೈಯಕ್ತಿಕವಾಗಿರುತ್ತೆ, ಇದು ಗುಂಪು ಚಟುವಟಿಕೆ ಆಗಿರದೆ ವೈಯಕ್ತಿಕವಾಗಿರುತ್ತೆ. ಮತ್ತು ಇಲ್ಲಿ ವಿಷಯಗಳು ನೀವು ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಪಟ್ಟದ್ದಾಗಿರಬೇಕು. ಅಂದರೆ ರಾಷ್ಟ್ರೀಯ ಲಾಂಛನ ಇರ್ಬೋದು, ರಾಷ್ಟ್ರಗೀತೆ ಇರ್ಬೋದು, ರಾಷ್ಟ್ರಧ್ವಜ ಇರ್ಬೋದು, ರಾಷ್ಟ್ರೀಯ ಭಾವೈಕ್ಯತೆ, ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಜೆಕ್ಟನ್ನು ನಾವು ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಕೊಟ್ಟು ಅದರ ಮೌಲ್ಯಮಾಪನವನ್ನು 20 ಅಂಶಗಳಿಗೆ, ಅಂದರೆ 20 ಮಾರ್ಕ್ಸಿಗೆ ನಾವು ಮಾಡಬೇಕಾಗತ್ತೆ. ಇಲ್ಲಿ FA2ಅಲ್ಲಿ ಕೂಡ 20 ಮಾರ್ಕ್ಸು ಪ್ರಾಜೆಕ್ಟ್ ವರ್ಕಿಗೆ, 30 ಮಾರ್ಕ್ಸ್ ನಾವು ಯಾವುದಕ್ಕೆ ಕೊಡ್ತೇವೆ? ನಾವು 2 ಕೌಶಲಗಳಿಗೆ ಕೊಡ್ತೇವೆ. ಸೊ 30, 20, 50 ಆಯಿತು. ಇದು FA2. ಸರ್, ಈಗ FA2 50 ಅಂಕ ಆಯಿತು, FA1 50 ಅಂಕ ಆಯಿತು, 100 ಅಂಕಗಳು ಆಯಿತು. ಈ 100 ಅಂಕಗಳಲ್ಲಿ ನಾವು ABC ಗ್ರೇಡನ್ನು ಕೊಟ್ಟು ಇದನ್ನು ನಾವು SSLC ಬೋರ್ಡಿಗೆ ಕಳಿಸಬೇಕಾಗಿದೆ. ಅದು ಅವರ ಅಂಕಪಟ್ಟಿಯಲ್ಲಿ, SSLC ಅಂಕಪಟ್ಟಿಯಲ್ಲಿ ಈ ಮಾರ್ಕ್ಸು ಅಥವಾ ಈ ಗ್ರೇಡ್ ಏನಾಗಿದೆ ನಮೂದಾಗಿರುತ್ತೆ. ಅದಾದ ಮೇಲೆ ನಾವು ನಮ್ಮ ಶಾಲಾ ರಿಜಿಸ್ಟ್ರಲ್ಲಿ ಏನು ಮಾಡಬೇಕು ಅಂದರೆ, ಈ 100 ಮಾರ್ಕ್ಸನ್ನು 20ಗೆ ಕನ್ವರ್ಟ್ ಮಾಡಬೇಕು, 100ಅನ್ನು 20ಕ್ಕೆ ಕನ್ವರ್ಟ್ ಮಾಡಬೇಕು. ಉದಾಹರಣೆಗೆ ಒಂದು ಮಗು 80 ಮಾರ್ಕ್ಸ್ ತೊಗೊಂಡಿದ್ರೆ ಸುಮಾರು 16 ಅಂಕ ಆಗುತ್ತೆ, 20ಕ್ಕೆ 16 ಅಂಕ ಆಗುತ್ತೆ. ಈ 16 ಅಂಕ, 20ಕ್ಕೆ 16 ಅಂಕ, 80 ಅಂಕಗಳ ಒಂದು ಎಸ್ಸೆ ಪರೀಕ್ಷೆಯನ್ನು, ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕಾಗಿದೆ. ಇಲ್ಲಿಯೂ ಕೂಡ ಹಾಗೆ 10ನಲ್ಲಿರುವಂಥ ಎಲ್ಲ ಟೆಕ್ಸ್ಟ್ ಬುಕ್ಕಿನ ಪಾಠಗಳನ್ನು ನಮಗೆ ಮುಗಿಸ್ಲಿಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ಇದರಲ್ಲಿ ಎಷ್ಟು ಆ ಪಾಠಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಪಾಠಗಳನ್ನು ಮಾಡಿ ಆ ಪಾಠಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಂಕಲನಾತ್ಮಕ ಪರೀಕ್ಷೆಯನ್ನು, 80 ಅಂಕಗಳ ಸಂಕಲನಾತ್ಮಕ ಪರೀಕ್ಷೆಯನ್ನು ನಾವು ಮಾಡಿ, ಆ 80 ಅಂಕ ಸಂಕಲನಾತ್ಮಕ ಪರೀಕ್ಷೆ 20 ಅಂಕವನ್ನು ನಾವು 100ಕ್ಕೆ ಬಂದದ್ದನ್ನು 20ಕ್ಕೆ ಈಗಾಗಲೇ ಕನ್ವರ್ಟ್ ಮಾಡಿದ್ದೇವೆ. 20 + 80 100 ಅಂಕವನ್ನು ಮಾಡಿ ನಮ್ಮ ಶಾಲಾ ರಿಜಿಸ್ಟ್ರಲ್ಲಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಇದು 10ನೇ ತರಗತಿಯವರಿಗೆ. ಇದು ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ 2 FA 1 SA ಪರೀಕ್ಷೆಯನ್ನು ಮಾಡಿ ನಮ್ಮ ಶಾಲಾ ದಾಖಲೆಯಲ್ಲಿ, ಶಾಲಾ ರಿಜಿಸ್ಟ್ರಲ್ಲಿ ಅಂಕವನ್ನು ನಾವು ಮೇಂಟೈನ್ ಮಾಡಿ ಇಡುವಂತಹ ಸರಳ ವಿಧಾನವನ್ನು ತಿಳಿಸಿದ್ದೇನೆ. ಈ ಬಗ್ಗೆ ಯಾವುದೇ ಡೌಟ್ ಇದ್ದರೆ ಖಂಡಿತವಾಗಿ ನನ್ನ ಇನ್ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಚಾಟ್ ಬಾಕ್ಸಲ್ಲಿ ಹಾಕ್ಬೋದು. ಅದ್ರ ಜೊತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಅಂಕಪಟ್ಟಿಗಳನ್ನು, ರಿಜಿಸ್ಟರನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಪ್ರಾಜೆಕ್ಟ್ ವರ್ಕನ್ನು ಮೌಲ್ಯಮಾಪನ ಮಾಡುವಂತಹ ವಿಧಾನವನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಇದನ್ನು ಕೂಡ ನೀವು ನೋಡಬಹುದು, ಇದನ್ನು ಕೂಡ ರೆಫರ್ ಮಾಡಬಹುದು. ಈ ಒಂದು ಸೆಷನನ್ನು ವೀಕ್ಷಿಸಿದಂಥ ನನ್ನೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಸೆಷನನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.